ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ದಾಂಪತ್ಯ ಜೀವನ ಈಗಿನ ಕಾಲದಲ್ಲಿ 2 ವರ್ಷ ಬಾಳಿದರೆ ಹೆಚ್ಚು ಎಂಬ ಸ್ಥಿತಿಗೆ ತಲುಪಿಬಿಟ್ಟಿದ್ದಾವೆ. ಈಗಿನ ಕಾಲದ ದಂಪತಿ ವಿಚ್ಛೇದನಕ್ಕೆ ಓಡಾಡುವ ಸಂಖ್ಯೆಯೇ ಹೆಚ್ಚಾಗಿ ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ದಾಂಪತ್ಯ ಜೀವನ 100 ಕಾಲ ಸಂತಸದಿಂದ ಸಾಗಲು ಏನು ಮಾಡಬೇಕು ಎನ್ನುವುದಕ್ಕೆ ಇಲ್ಲಿದೆ ಕೆಲವು ಸಲಹೆಗಳು. ಯಾರಿಗಾದರೂ ಸಂತೋಷಮಯವಾದ ದಾಂಪತ್ಯ ಜೀವನದ ರಹಸ್ಯವೇನು ಎಂದು ಕೇಳಿದರೆ ಪತಿ ಹಾಗೂ ಪತ್ನಿ ನಡುವಿನ ಒಗ್ಗಟ್ಟು ಇದಕ್ಕೆ ಕಾರಣ ಎಂದು ಹೇಳ್ತಾರೆ. ಸಂಸಾರದಲ್ಲಿ ಯಾವುದೇ ಸಮಸ್ಯೆಯು ಇಬ್ಬರನ್ನು ಬೇರ್ಪಡಿಸಿದೆ, ಇಬ್ಬರು ಒಂದು ತಂಡದಂತೆ ನಿಂತು ಆ ಸಮಸ್ಯೆಯ ವಿರುದ್ಧ ಹೋರಾಡುವ ಮನಸ್ಥಿತಿ ಬೆಳೆಸಿಕೊಂಡು ಪ್ರತಿಯೊಂದು ಸಂಸಾರವು ಚೆನ್ನಾಗಿಯೇ ಸಾಗುತ್ತದೆ. ಎರಡು ಮನಸ್ಸುಗಳು ಒಂದಕ್ಕೊಂದು ಸೋಲುವಂತೆ ಇರಬೇಕೇ ಹೊರತು ಅವುಗಳ ನಡುವೆ ಅಹಂಕಾರ ತುಂಬಿಕೊಂಡಿರಬಾರದು. ಎಲ್ಲಿಯವರೆಗೆ ಇಬ್ಬರಲ್ಲಿ ಪ್ರೀತಿಗಿಂತ ಜಾಸ್ತಿ ಅಹಂಗೆ ಬೆಲೆ ಇರುತ್ತದೆಯೋ ಅಲ್ಲಿಯವರೆಗೆ ಆ ದಾಂಪತ್ಯದಲ್ಲಿ ಜಗಳ ಮನಸ್ತಾಪಗಳು ಬರುವುದು ಸರ್ವೇ ಸಾಮಾನ್ಯ. ಮದುವೆಯಾದ ಹೊಸತರಲ್ಲಿ ಒಬ್ಬರನ್ನೊಬ್ಬರು ಹುಚ್ಚರಂತೆ ಪ್ರೀತಿಸುತ್ತಾರೆ. ಆದರೆ ಈ ಭಾವನೆ ತುಂಬ ದಿನಗಳವರೆಗೂ ಮುಂದುವರಿಯುವುದಿಲ್ಲ. ಕೆಲವರು ಸಂಬಂಧಗಳಲ್ಲಿ ತೀರಾ ವೇಗವಾಗಿ ಆಸಕ್ತಿಯನ್ನು ಕಳೆದುಕೊಂಡು ಬಿಡುತ್ತಾರೆ. ಪ್ರೀತಿಯ ಇರುವ ಜಾಗದಲ್ಲಿ ಕ್ರಮೇಣವಾಗಿ ಕ್ರೋಧ, ಹಿಂಸೆ, ಜಗಳ ಹಾಗೂ ಸ್ವಯಂ ಪ್ರತಿಷ್ಠೆಗಳು ಆವರಿಸಿಕೊಳ್ಳಲು ಪ್ರಾರಂಭವಾಗ್ತವೆ. ದ್ವಿಚಕ್ರ ವಾಹನ ಅಂದರೆ ಬೈಕು ಸರಿಯಾಗಿ ಚಲಿಸಬೇಕೆಂದರೆ 2 ಚಕ್ರಗಳು ಸರಿ ಇರಬೇಕು. ಅದೇ ರೀತಿ ಟೇಬಲ್ ಸರಿಯಾಗಿ ನಿಲ್ಲಬೇಕು ಅಂದರೆ ಅದರ ಕಾಲುಗಳು ಸರಿಯಾಗಿ ಇರಬೇಕು. ಅದೇ ರೀತಿ ಮದುವೆ ಎಂಬ ಬಂಧನವು ಗಟ್ಟಿಯಾಗಿ ನೆಲೆಯೂರಬೇಕು ಎಂದರೆ ಅದರ ಆಧಾರ ಸ್ತಂಭಗಳು ಕೂಡ ಗಟ್ಟಿಯಾಗಿರುವುದು ಅಗತ್ಯವಾಗಿದೆ. ದಾಂಪತ್ಯ ಜೀವನವನ್ನು ಗಟ್ಟಿಯಾಗಿ ಇರಬೇಕೆಂದರೆ 4 ಆಧಾರ ಸ್ತಂಭಗಳು ಬೇಕು. ಅವು ಯಾವೆಂದರೆ ದೇಹ, ಮನಸ್ಸು, ಹೃದಯ ಹಾಗೂ ಆತ್ಮ. ಇವುಗಳ ಜೊತೆಗೆ ದಾಂಪತ್ಯದಲ್ಲಿ ಸಂತೋಷವನ್ನು ತರಬೇಕು ಎಂದರೆ ದೈಹಿಕ, ಭೌತಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಬಂಧನವೂ ಬಲವಾಗಿರಬೇಕು. ಗಂಡ ಹೆಂಡತಿ ಇಬ್ಬರಲ್ಲಿಯೂ ಈ ಸಂಬಂಧದ ಬಗ್ಗೆ ಪ್ರೀತಿ ಹಾಗೂ ಗೌರವ ಇರಬೇಕು. ದಾಂಪತ್ಯ ಜೀವನ ಎಂದರೆ ಬರೀ ದೈಹಿಕ ಸಂಬಂಧ ಎಂದು ಸೂಚಿಸುವ ಜನರು ಇಂದಿಗೂ ನಮ್ಮ ನಡುವೆ ಇದ್ದಾರೆ. ಆದರೆ ವಿಚಾರ ಅದಲ್ಲ. ಒಬ್ಬರನ್ನೊಬ್ಬರು ಕಾಳಜಿ ಮಾಡುತ್ತಾ ಒಟ್ಟಾಗಿ ಬೆಳೆಯುವುದನ್ನು ದಾಂಪತ್ಯ ಜೀವನವಾಗಿದೆ. ಜೀವನದ ಪ್ರಯಾಣವನ್ನು ಒಟ್ಟಾಗಿ ಸಾಗಿಸಬೇಕು ಎಂದು ನಿರ್ಧರಿಸಿದ ಮೇಲೆ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರಿತುಕೊಳ್ಳುವುದು ತುಂಬ ಅವಶ್ಯಕ. ಮದುವೆ ಅನ್ನುವುದು 2 ಜೀವಗಳ ನಡುವೆ ನಡೆಯುತ್ತದೆ. ಈ 2 ಜೀವಗಳು 2 ದೈಹಿಕ ಆತ್ಮಗಳೆಂದೇ ಅರಿಯುವುದನ್ನು ಆಧ್ಯಾತ್ಮಿಕವಾಗಿ ಬಂಧನವೆಂದು ಕರೆಯುತ್ತಾರೆ. ಹೀಗೆ ಅರ್ಥ ಮಾಡಿಕೊಂಡಾಗ ಮಾತ್ರ ಆತ್ಮಸಂಗಾತಿಗಳೆಂದು ಕರೆಸಿಕೊಳ್ಳಲು ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ವಿವಾಹ ವಿಚ್ಛೇದನಗಳು ಮಿತಿಮೀರಿ ಆಗುತ್ತಿವೆ. ಯಾವ ಜೋಡಿಗಳು ಮದುವೆ ಬಂಧನದಲ್ಲಿ ದೈವಿಕ ಶಕ್ತಿಯನ್ನು ಕಾಣುತ್ತದೆಯೋ, ಒಬ್ಬರ ಆತ್ಮವನ್ನು ಇನ್ನೊಂದು ಆತ್ಮವನ್ನು ಗೌರವಿಸುತ್ತದೆಯೋ ಅಂತಹ ಬಂಧನವು ಎಂದಿಗೂ ಬೇರೆಯಾಗುವುದಿಲ್ಲ. ದಾಂಪತ್ಯ ಜೀವನವನ್ನು ಪತಿ ಪತ್ನಿ ಎಂದಿಗೂ ಒಪ್ಪಂದದ ಎಂದು ಹೇಳಿಕೊಳ್ಳಬಾರದು. ಯಾಕಂದರೆ ಒಪ್ಪಂದದ ಬಂಧನವು ಯಾವಾಗ ಬೇಕಿದ್ದರೂ ಮುರಿದುಕೊಳ್ಳಬಹುದು. ಮದುವೆ ಅನ್ನುವುದು 2 ಆತ್ಮಗಳ ಸಮ್ಮಿಲನದಂತೆ ಇರಬೇಕು. ಆತ್ಮಗಳ ಸಮ್ಮಿಲನಗೊಂಡಾಗ ಅಲ್ಲಿ ಯಾವುದೇ ನಿರೀಕ್ಷೆಗಳು, ಷರತ್ತುಗಳಿಲ್ಲದೆ ಪ್ರೀತಿ ಇರುತ್ತದೆ. ಎಲ್ಲಿ ಎಂದಿಗೂ ಬಾಯ್ಬಿಟ್ಟು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಬದಲಾಗಿ ನಡವಳಿಕೆಗಳು ಅದನ್ನು ಸಾಬೀತುಪಡಿಸುವಂತೆ ಇರುತ್ತದೆ. ಮಾತಿಗಿಂತ ಭಾವನೆಗಳು ಹೆಚ್ಚು ಮಾತನಾಡುವಂತಿರಬೇಕು. ಈಗಿನ ಮದುವೆ ಅಂದರೆ ದುಬಾರಿ ಬೆಲೆಯ ಗಿಫ್ಟ್ಗಳನ್ನು ಹಂಚಿಕೊಳ್ಳುವುದು, ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನು ಹಾಕುವುದಷ್ಟೇ ಆಗಿದೆ. ಇಂತಹ ದಾಂಪತ್ಯ ಜೀವನ ಹೆಚ್ಚು ದಿನ ಬಾಳುವುದಿಲ್ಲ. ಆದರೆ 2 ಆತ್ಮಗಳ ಸಮ್ಮಿಲನಗೊಂಡ ದಂಪತಿ ಮಾತ್ರ ಸ್ವರ್ಗದಲ್ಲಿಯೇ ಮದುವೆ ನಿಶ್ಚಯವಾಗಿತ್ತೇನೋ ಎಂಬಂತೆ ಬಾಳುತ್ತಾರೆ ಮತ್ತು ಇತರರಿಗೆ ಮಾದರಿ ಕೂಡ ಆಗ್ತಾರೆ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ದಂಪತಿಯು ಈ ಬಂಧನವನ್ನು ಜೀವನದುದ್ದಕ್ಕೂ ಕೊಂಡೊಯ್ಯುತ್ತೇನೆ ಎಂದು ಶಪಥ ಮಾಡಬೇಕು. ನಿಜವಾದ ಪ್ರೀತಿ ಅಂದರೆ ದೇಹ, ಮನಸ್ಸು, ಹೃದಯ ಹಾಗೂ ಆತ್ಮದ ಬಂಧನ ಎಂಬುದನ್ನು ಅರಿತುಕೊಳ್ಳಬೇಕು. ಆಗ ದೈವಿಕ ಪ್ರೀತಿ ಹರಿಯುತ್ತದೆ, 2 ಆತ್ಮಗಳ ಸಮ್ಮಿಲನವಾಗುತ್ತದೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.